ಸಿದ್ಧಾರೂಢರ ಪುರಾಣವನ್ನ ಭಕ್ತಿಯ ಶ್ರದ್ಧೆಯಿಂದ ಶ್ರವಣ ಮಾಡಲಿಕ್ಕೆ ಬಂದಿರತಕ್ಕಂಥ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಬಂದಿರತಕ್ಕಂಥ ಎಲ್ಲಾ ಚರಣಾತ್ಮಕ ಸಮರ್ಪಣೆ ಮಾಡಿ ಎಲ್ಲಿ ತನಕ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಹೋಗ್ತೀರಿ ಅಲ್ಲಿ ತನಕ ನಿಮ್ಮ ಗ್ರಾಮಕ್ಕೆ ಏನೂ ಕೊಡ್ತೇ ಇಲ್ಲ. ಈ ಪುರಾಣ ಪುಣ್ಯಕಥೆಗಳು ಯಾರಿಗೋಸ್ಕರ ಅಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಸಾಧ್ಯ ನಾವು ಕಂಡುಕೊಳ್ಬೇಕಾದ್ರೆ ಪ್ರತಿಯೊಬ್ಬರ ಜನರ ಚರಿತ್ರೆ ನಾವು ಕೇಳಬೇಕಾಗಿದೆ. ನಾವೆಲ್ಲ ಆರೋಗ್ಯವಾಗಿರ್ಬೇಕಾದ್ರೆ ಮನುಷ್ಯನ ದೇಹದಲ್ಲಿ ಶಕ್ತಿ ಬರಬೇಕಾಗಿತ್ತಂದ್ರೆ ಏನ್ ಬೇಕು ಅಂತಂದ್ರೆ ಪ್ರಸಾದ ಬೇಕು, ಊಟ ಬೇಕು. ಊಟ ಮಾಡಿದಾಗ ಮನುಷ್ಯರಲ್ಲಿ ಚೈತನ್ಯ ಬರ್ತದೆ, ಶಕ್ತಿ ಬರ್ತದೆ. ಇನ್ನು ಎರಡನೇದು ಊಟ ಮಾಡಿದ ನಂತರ ರಾತ್ರಿ ಮನುಷ್ಯನಿಗೆ ನಿದ್ದೆ ಬರಬೇಕಾಗಿದೆ. ರಾತ್ರಿ ನಿದ್ದೆ ಬರಲಿಲ್ಲ ಅಂತಂದ್ರೆ ಊಟ ಮಾಡಿದ ಪ್ರಶ್ನೆ ಆಗೋದಿಲ್ಲ, ಆರೋಗ್ಯ ಕಡಿತ. ಒಂದನೇದು ಬುದ್ಧಿ, ಎರಡನೇದು ನಿದ್ದೆ. ಇವೆರಡು ಸರಿಯಾಗಿ ನಡೆದಂತಂದ್ರೆ ಇನ್ನೊಂದು ಐದು ಮೂರನೇದು ಅದ್ಯಾವುದು ಅಂತಂದ್ರೆ ಅದು ಮುಂದಿನದನ್ನು ಸರಿಯಾಗಿ ಆಗ್ಬೇಕು. ನಾವು ಆರೋಗ್ಯ ಬೇಕಾದ್ರೆ ಇವು ಮೂರು ಅವಶ್ಯವಾಗಿ ಬೇಕು. ಹಂಗ ನಮ್ಮ ಜೀವನ, ನಮ್ಮ ಸಂಸಾರ ಎಂಬ ಬಂಡಿ ಸುಖವಾಗಿ ಸಾಗಬೇಕಾಗಿತ್ತಂದ್ರೆ ಶರಣರ, ಸಂತರ, ಮಹಾತ್ಮರ ಪ್ರವಚನ ಅಂತಕ್ಕಂಥ ನಮಗೆ ಕೇಳಬೇಕು. ನಮ್ಗೇನಾಗಬೇಕಂದ್ರೆ ಜ್ಞಾನವೇ ಆಗ್ಬೇಕು, ಮನಸ್ಸು ಪರಿವರ್ತನೆ ಆಗ್ಬೇಕು. ಯಾವುದೇ ಕಷ್ಟಗಳಿಂದ ವಿಷಯಗಳಿಲ್ಲ. ಇವತ್ತು ಟಿವಿ ಮಾಧ್ಯಮದಲ್ಲಿ, ಪೇಪರ್ನಲ್ಲಿ ನಾವೆಲ್ಲ ನೋಡ್ತೀವಿ, ಎಷ್ಟೋ ಜನ ಸಾಲಕ್ಕಂಜಿ, ಎಷ್ಟೋ ಜನ ಬಹಳ ಕಷ್ಟದ ಒತ್ತಡಕ್ಕಂಜಿ ಆತ್ಮಹತ್ಯೆ ಮಾಡಿಕೊಳ್ಳೋದನ್ನ ನೋಡ್ತೀವಿ ನಾವು. ಯಾಕಂಗಾಗಿರ್ತದೆ ಅಂತಂದ್ರೆ ಅಧ್ಯಾತ್ಮ ಬರೋದಿಲ್ಲ. ಯಾರು ಪುರಾಣ ಪ್ರವಚನವನ್ನ, ಪುರಾಣ ಪುಣ್ಯಕಥೆಗಳನ್ನು ಕೇಳ್ತಾರ ಅವ್ರಿಗೆ ಅಧ್ಯಾತ್ಮ ಇರ್ತಾರೆ. ಬರುವಾಗ ನಾವು ಏನನ್ನು ತಂದಿಲ್ಲ, ಹೋಗುವಾಗ ನಾವು ಏನನ್ನು ಒಯ್ಯೋದಿಲ್ಲ. ಇರೋ ತನಕ ಇದ್ದದರಲ್ಲಿ ಚೆನ್ನಾಗಿ ಜೀವನವನ್ನು ಮಾಡ್ತಕ್ಕಂಥ ಬುದ್ಧಿಯನ್ನು ಕಲಿಸುವಂಥದ್ದು ಯಾವುದು ಅಂತಂದ್ರೆ ಈ ಪುರಾಣ ಪುಣ್ಯಕಥೆಗಳು. ಈ ಪುರಾಣವನ್ನು ಕೇಳೋದ್ರಿಂದ ಮನುಷ್ಯನ ಮನಸ್ಸು ಪ್ರವರ್ತನೆ ಆಗಿ ಸದ್ಗುರು ಸಿದ್ಧಾರೂಢರು ತಮ್ಮ ಹುಬ್ಬಳ್ಳಿ ಮಠದಲ್ಲಿರುವ ಕಾಲಕ್ಕೆ ಶಾಸ್ತ್ರವನ್ನು ಹೇಳ್ತಾ ಇದ್ರು. ಅವರ ಶಾಸ್ತ್ರವನ್ನು ಕೇಳಲಿಕ್ಕೆ ಸಾವಿರಾರು ಜನ ಬರ್ತಾ ಇದ್ರು. ಶಾಸ್ತ್ರವನ್ನು ಹೇಳುವ ಕಾಲಕ್ಕೆ ಒಂದು ಮಾತನ್ನು ಹೇಳ್ತಾರೆ, ಯಾರು ಪ್ರತಿನಿತ್ಯ ಪ್ರವಚನವನ್ನು ಕೇಳುತ್ತೀರಿ ಅವರಿಗೆ ಜ್ಞಾನೋದಯ ಆಗ್ತದ, ಅವರ ಮನಸ್ಸು ಪರಿವರ್ತನೆ ಆಗ್ತೈತಿ, ಅವ್ರು ನಿಜವಾದ ಸುಖದ ಜೀವನವನ್ನು ಮಾಡ್ತಾರೆ ಅಂತೇಳಿ ಸಿದ್ಧಾರೂಢ ತಮ್ಮ ಅಶ್ವತ್ಥದಲ್ಲಿ ಶಾಸ್ತ್ರದಲ್ಲಿ ಹೇಳಿದಾಗ ಒಬ್ಬ ಮನುಷ್ಯ ಏತನಿಂದ ಪ್ರಶ್ನೆ ಮಾಡಿದ, ಏನ್ರಿ ಗುರುಗಳೇ, ಶಾಸ್ತ್ರವನ್ನು ಕೇಳೋದ್ರಿಂದ ಮನುಷ್ಯರಿಗೆ ಜ್ಞಾನೋದಯ ಆಗ್ತದ, ಶಾಸ್ತ್ರವನ್ನು ಕೇಳೋದ್ರಿಂದ ಮನುಷ್ಯನ ಮನಸ್ಸು ಹೇಗೆ ಪರಿವರ್ತನೆ ಆಗೈತೆ ಅಂತ ಕೇಳಿದಾಗ ಸಿದ್ಧಾರೂಢ ಒಬ್ಬ ಶಿಕ್ಷಣವನ್ನು ಕಂಡು ಹೇಳ್ತಾರ, ಇವ ಶತಮೂರ್ತದಾನ, ಪ್ರಶ್ನೆ ಮಾಡ್ತಾನ, ಇವನನ್ನು ಮನದಿಂದ ಹೊರಗೆ ಹಾಕಂದ್ರೆ ಪ್ರಶ್ನೆ ಮಾಡಿರ್ತಕ್ಕಂಥ ವ್ಯಕ್ತಿ ಅಂತಾನ, ಗುರುಗಳೇ ನನಗೆ ಸಂಶಯ ಬಂದದಕ್ಕಾಗಿ ನಿಮಗೆ ಪ್ರಶ್ನೆ ಮಾಡಿ, ನಾನೇನು ತಪ್ಪು ಮಾಡೀನಿ, ನನ್ನನ್ನು ಮನದಿಟ್ಟು ಹೊರಗಾಕಂತ ಹೇಳಿದ್ರೆ ಅಂತೇಳಿ ಚಿಟ್ಟಿನಿಂದ ಮಾತಾಡ್ತಾನ. ಹಾಗೆ ಸಿದ್ಧಾರೂಢರ ಮಾತನ್ನು ಹೇಳ್ತಾನೆ, ನೋಡಪ್ಪ ನಮ್ಮ ಶಿಷ್ಯ ನಿನ್ನನ್ನು ಮುಟ್ಟಿಲ್ಲ, ಮನದಿಂದ ಹೊರಗೂ ಹಾಕಿಲ್ಲ, ಕೇವಲ ಕೆಲಸಕ್ಕೆ ಬದಲಾದ ಮಾತಿನಿಂದ ನಿನ್ನ ಮನಸ್ಸಿನಲ್ಲಿ ಕ್ರೋಧ ಹುಟ್ಟಿದೆ, ನಿನ್ನ ಮನಸ್ಸು ಬದಲಾವಣೆ ಆಗ್ತದೆ. ಪುರಾಣ ಪುಣ್ಯಕಥೆಗಳನ್ನು ಕೇಳೋದ್ರಿಂದ ನಿನ್ನ ಮನಸ್ಸು ಬದಲಾವಣೆ ಆಗೋದಿಲ್ಲ. ಏನು ಅದಕ್ಕೆ ಈ 15 ದಿನಗಳ ಪರ್ಯಂತರ ನೀವೆಲ್ಲ ನನ್ನ ಕೆಲಸಗಳನ್ನು ಬದಿಗಟ್ಟಿ ಯಾರು ಭಕ್ತಿಪೂರ್ವಕವಾಗಿ ಪುರಾಣಗಳನ್ನು ಕೇಳ್ತೀರಿ, ನಿಮ್ಮ ಸಂಸಾರದಲ್ಲಿ ಬಂದಿರ್ತಕ್ಕಂಥ ಕಷ್ಟಗಳು ದೂರ ಆಗ್ತಾವ, ನಿಮಗೆ ನಿಜವಾದ ಒಂದು ಜ್ಞಾನೋದಯ ಆಗೈತಿ. ದುಮ್ಮಲಾಪುರ ಗ್ರಾಮದ ಭಕ್ತರು ಯಾವುದಕ್ಕೂ ದುಮ್ಮನಂಗಿಲ್ಲ, ಸೇವೆ ಮಾಡೋಕ್ಕೂ ದುಮ್ಮನಂಗಿಲ್ಲ, ದಾನ ಮಾಡೋಕ್ಕೂ ದುಮ್ಮನಂಗಿಲ್ಲ. ಸದ್ಗುರು ಸಿದ್ಧಾರೂಢರ ಒಂದು ಚರಿತ್ರೆಯನ್ನ ಚಾತು ತಪ್ಪದೆ ಪ್ರತಿನಿಧಿಗಳು ಕೇಳಿ ಈ ಪುರಾಣವನ್ನು ಯಾರು ಬರೆದಾರ ಅಂತಂದ್ರೆ ಶಿವದಾಸ ಅಂತಕ್ಕಂಥವ್ರು ಈ ಪುರಾಣವನ್ನು ಬರೆದಾರ. ಗುರು ತನ್ನ ಭಕ್ತರನ್ನು ಯಾವತ್ತಾಗಿ ಉದ್ಧಾರ ಮಾಡ್ತಾರಂದ್ರೆ ಬಂಧುಗಳಿಗೆ ಬಂಧುಗಳು ಇದರಲ್ಲಿ ಸಂಪತ್ತು ಬಂದಿರ್ತಾರೆ. ಭಗವಂತರು ಇವತ್ತು ಚೆನ್ನಾಗಿದೆ ಅಂದ್ರೆ ಇನ್ನು ಸಾಕಷ್ಟು ಸಂಪತ್ತು ಇತ್ತಂದ್ರೆ ಭೂಮಿ ತೋರಿಸಲಿಕ್ಕೆ ಬರ್ತಾರೆ ಬಂಧುಗಳೆಲ್ಲ. ಇವರು ನಮ್ಮವರು ಅಂತೇಳಿ ಹೆಸರು ಕೊಡಿ ಮಾತ್ರ ಬರ್ತಾರೆ. ನಿಮಗೇನಾದ್ರೂ ಕಷ್ಟಕಾಲ ಒಳಗೆ ಬಂತು ಅಂದ್ರೆ ನಿಮ್ಮಲ್ಲಿ ತಕ್ಕಂಥ ಸಂಪತ್ತು ಏನಾದ್ರೂ ದೂರ ಅಂತಂದ್ರೆ ಸಮುದ್ರದವರು ಕೂಡ ದೂರ ಆಗ್ತಾರೆ. ಯಾರು ಭಕ್ತಿಪೂರ್ವವಾಗಿ ಗುರುಗಳ ಧ್ಯಾನವನ್ನು ಮಾಡ್ತೀರಿ, ನಿಮ್ಮೆಲ್ಲ ಸಂಕಷ್ಟ, ನಿಮ್ಮೆಲ್ಲ ಕಷ್ಟಗಳನ್ನ ಆ ವಾಸಿ ಪಾಠ ಪರಿಹಾರ ಮಾಡ್ತಾರೆ. ಈ ಕವಿಗಳು ಪ್ರಥಮದಲ್ಲಿ ಗುರುಗಳನ್ನೇ ಯಾರು ಸ್ತೋತ್ರ ಮಾಡೋದ್ರಿಂದ ಆ ಗುರುವಿನ ಅಂತ ಒಂದು ಶಕ್ತಿ, ಎಂತ ಒಂದು ಶಕ್ತಿ ಐತಂದ್ರೆ
ಭವಿಷ್ಯದಲ್ಲಿ ಉದಾಹರಣೆ ನೀಡಬೇಕು ಅಂತ ಸಿರುಗುಪ್ಪ ಗ್ರಾಮದಿಂದ ಸುಮಾರು 8 ವರ್ಷಗಳಿಂದ ನಾನು ಇಲ್ಲಿ ಪ್ರವಚನಕ್ಕಿದ್ದೆ. ಒಬ್ಬ ವ್ಯಕ್ತಿ ಸಾಕಷ್ಟು ಕಷ್ಟಕ್ಕೀಡಾಗಿ ಭೂಮಿಗಳನ್ನೆಲ್ಲ ಸಾಲ ಬಹಳ ಇತ್ತು. ಆ ಭೂಮಿಯನ್ನು ಮಾರಿದ್ರು ಸಹಿತ ಸಾಲುತ್ತಿರುವಂತಂಗಿಲ್ಲ. ಇಂಥ ಒಂದು ಕಷ್ಟದಲ್ಲಿ ಇದ್ದುಕೊಂಡು ಜೀವದಾಸರಾಗಿ ಇರಬಾರ್ದು ಸಾಯಬೇಕೆಂಬ ಸ್ಥಿತಿಗೆ ಬರ್ತಾನ. ಮನಸ್ಸು ದಾಸರಾಗಿ ಮನೆ ಬಿಟ್ಟು ಬರ್ತಾನ. ವಾಸಿ ಪಾಲ್ಗೊಂಡ ತಾತನ ಬುದ್ಧಿಯಲ್ಲಿ ಆತ ವಾಸ ಮಾಡಿ ರಾತ್ರಿ ಪ್ರಸಾದ ಆದ ಮೇಲೆ ಪ್ರಧಾನ ಭಕ್ತರಲ್ಲಿ ಪ್ರಸಾದ ಮುಗಿದ ಮೇಲೆ ನಾವು ನೋಡಿದ್ವಿ ಆತ ಬಾರಪ್ಪ ಯಾವ ನಿಂದು ಯಾವ ತಗೊಂಡು ಏನ್ ಮಾಡ್ತೀನಿ ಅಂತ. ಅಲ್ಲಪ್ಪ ಯಾವ ನಿಂದು ಮನಸ್ಸಿಗೆ ಬೇಸರಾಗಿ ನಂದು ಸುಡುಗಾಡಿ ಅಂತ. ಯಾಕಂದ್ರೆ ಅಷ್ಟು ಕಷ್ಟ ಆಗಿಬಿಟ್ಟಿತ್ತ. ಎಲ್ಲಿ ಬಾಯಿಗೆ ಯಾವ ನಿಂದು ಕುಂದ್ರು ಏನ್ ತ್ರಾಸ ಆಗೈತಿ ಯಪ್ಪ ನನ್ನ ಕಷ್ಟ ಹೇಳಕಂತ ಏನು. ಎಲ್ಲಾ ದೇವರಿಗೆ ಅನ್ಕೊಂಡಿನಿ, ಯಾವ ದೇವರ ಪಾಲಿಗೆ ಬಂದಿಲ್ಲ. ಸ್ವಲ್ಪ ಸಾಲ ಇದ್ದದ್ದು ಬಡ್ಡಿ ಕಟ್ಟೆ ದೊಡ್ಡದಾಯ್ತು. ಹೊಲ ಮನೆ ಮಾರಿದ ಸಹಿತ ಸಾಲ ತೋರಂಗಿಲ್ಲ. ಹೊಲ ಮನೆ ಮಾರ್ಬೇಕಂದ್ರೆ ಹೆಂಡತಿ ಮಕ್ಕಳು ಒಪ್ಪಿಗೆ ಕೊಡಂಗಿಲ್ಲ. ಮನೆಗೆ ಬಂದ್ರೆ ಹೆಂಡತಿ ಮಕ್ಕಳು ಕಿರಿಕಿರಿ, ಹೊರಗೆ ಹೋದ್ರೆ ಸಾಲದಲ್ಲಿ ಕಿರಿಕಿರಿ. ಜೀವನದ ವ್ಯಾಸರಾಗಿ ಊರು ಬಿಟ್ಟು ಬಂದೇನಿ, ಇಲ್ಲಿ ವಾಸ ಮಾಡೇನಿ. ಗೊತ್ತಿದ್ದೆ ನೀವು ಪುರಾಣ ಹೇಳೋದು ಕೇಳಿದ್ವಿ. ಇಲ್ಲಿ ಇರ್ಲಿಕ್ಕೆ ವ್ಯವಸ್ಥೆ ಐತೆ ಅಂತ ತಿಳ್ಕೊಂಡು ಬಂದು ನಿಮ್ಮ ಪುರಾಣ ಕೇಳೀನಿ, ಪ್ರಸಾದ ಮಾಡಿದೆ, ಇಲ್ಲಿ ಮಕ್ಕೊಂಡಿದ್ದೀನಿ. ಅವಾಗ ನಾನು ಮಾತನ್ನ ಹೇಳಿದೆ, ಏನು ಚಿಂತೆ ಮಾಡಬೇಡ, ನಿನ್ನ ಚಿಂತೆಯನ್ನು ಪರಿಹಾರ ಮಾಡುವಂತ ಸದ್ಗುರುನಾಥ ವಾಸಿ ಕಾಮುಕನ ಕಷ್ಟವನ್ನೇ ಪರಿಹಾರ ಮಾಡ್ತಾನ. ಏನು ಚಿಂತೆ ಮಾಡಬೇಡ, ಆರಾಮ್ ಮಲಗಿ. ರಾತ್ರಿ ಆತನ ಕನಸಿಗೆ ಆತನ ಒಂದು ಕನಸು ಬಿತ್ತು. ಕನಸು ಬಿದ್ದು ಆ ಕನಸಿನಲ್ಲಿ ಯಾರ ಜೊತೆ ಭೇಟಿಯಾದರು ಅಂತಂದ್ರೆ ವಾಸಿ ಪಾಲ್ಗೊಂಡ ಆತನೇ ತಮ್ಮ ಎದ್ದೇಳು ಅಂತ ಬಿಡಿಸಿದಂಗ ಆತ. ಯಾರು ಪ್ರೇಮಿಸಿದಾರಂತ ನೋಡ್ತಾನ. ಎದ್ದು ನೋಡಿ ಯಾರು ಕಾಣಿಲ್ಲ, ಮಲಗ್ಯಾನ. ಅಲ್ಲೇನಾಗಿತ್ತು ಅಂದ್ರೆ ಘಟನೆ, ಹೊರ ಭಾಗದಿಂದ ಹಾವು ಹೊರಗೆ ಪ್ರವೇಶ ಮಾಡಕತ್ತೀವಿ. ಮತ್ತೆ ಒಂದು ಸಿಗ್ನಲ್ ಇವತ್ತು ದಾರಿಗೆ ಅಡ್ಡ ಮುಟ್ಕೊಂಡ. ಎದ್ದೇಳ ತಮ್ಮ, ಎದ್ದೇಳಲ್ಲಿ ಸ್ವಲ್ಪ ಮುಂದೆ ಎದ್ದೇಳಂತಂದಾಗ ಎದ್ದು ನೋಡ್ತಾನ, ಹಾವು ಇವನ್ ಮೇಲೆ ಹಾವು ಹೋಗ್ತಾನೆ. ಎದ್ದು ನೋಡ್ತಾನ, ಯಪ್ಪ ಎಂತ ಮಹಾತ್ಮ ಐತ, ನಾನೇನಿಲ್ಲ ಇಲ್ಲೇ ಮಲಗಿದ್ದೆ ಅಂತಂದ್ರೆ ಈ ಹಾವು ನಾನು ಬಿಡ್ತಿದ್ದಿಲ್ಲ. ಅಷ್ಟೊತ್ತಿಗೆ ಎದ್ದು ಗದ್ದ ಮಾಡಿದ. ಎಲ್ಲರೂ ಎದ್ದು ನೋಡ್ತೀವಿ, ಹಾವು ಒಂದು ಗುಲೆ ಕುಂತಿತ್ತು. ಮತ್ತೆ ಆತ ಮಲಗಿದಾಗ ಮತ್ತೆ ಕನಸಿನಲ್ಲಿ ಬಂದು ಮತ್ತೆ ಭೇಟಿಯಾದ. ಯಾಕೆ ಚಿಂತೆ ಮಾಡ್ತೀವಿ? ಏನು ಚಿಂತೆ ಮಾಡಬೇಡ, ಇಂದಿಗೆ ನಿನ್ನ ಚಿಂತೆ ಪರಿಹಾರ ಆಯ್ತು. ರೋಗ ನಿಲ್ಲವರಿಗೆ ನಿನ್ನ ಹೊರದ ಮಧ್ಯದಲ್ಲಿ ಏನು ಬನ್ನಿ ಗಿಡ ಐತಲ್ಲ, ಆ ಬನ್ನಿ ಗಿಡದ ಮುಂದೆ ಒಂದು ಮಳ ತೆಗೆದು ನನ್ನ ಗದ್ದಿಗೆ ಮೇಲೆ ಇರ್ತಕ್ಕಂಥ ಗಾಡಿ ತಗೊಂಡೋಗಲ್ಲಿ ಮತ್ತು ನೀನು ಹೊರನ ಬೆಳಿತೈತಿ, ನಿನ್ನ ಸಾಧನ ಪರಿಹಾರ ಆಗ್ತೈತಿ ಅಂತೇಳಿ ಬೆಳಕಿನ ಹೇಳಿದ ನಿತ್ಯ ಗದ್ದಿಗೆ ಮೇಲೆ ಹೋಗಿ ನೋಡಿದ್ರಲ್ಲಿ ಕಾಯಿ ಇತ್ತು. ಆ ಕಾಯಿಯನ್ನೇ ನಾನೇ ಕೊಟ್ಟೆ. ಆ ಊರಿಗೆ ತಗೊಂಡು ಹೋಗಿ ಆ ಬನ್ನಿಗಳ ಮುಂದೆ ಒಂದು 3 ಮಳ ಬಿಟ್ಟರೆ ಉಗಣ ಅಂತ ಹೇಳಿದ್ದಲ್ಲ, ಆ ಕಾಯಿಯನ್ನು ಉಗಿದಿರುವ ಕಾಲಕ್ಕೆ ಅದು ತೆಗಿತಾ ಇದ್ದಾನೆ. ಒಂದು ಮಳ ತೆಗೆದಾಗ ಅಲ್ಲೇನಾಗ್ತಂತಂದ್ರೆ ಒಂದು ಕೂಡ ಬೆಳ್ಳಿ ನಾಣ್ಯಗಳು ಸಿಕ್ಕಾವ. ಅವುಗಳೆಲ್ಲ ಇಲ್ಲಿ ತಗೊಂಡು ಬಂದಿದ್ದ. ಅವುಗಳೆಲ್ಲ ಮಾರಿ ಸಾಲವನ್ನು ತೀರಿಸಿಕೊಂಡ. ಹಳೆ ಮನೆಯಾಗಿತ್ತು, ಮನೆಯನ್ನ ಕಟ್ಟಿಸಿಕೊಂಡ. ಮರು ವರ್ಷ ಇಲ್ಲಿಗೆ ಬಂದ 5 ನಾಣ್ಯಗಳನ್ನು ತಗೊಂಡು. ಹಿಂದೆ ನಾನು ಹೋದ ವರ್ಷ ಬಂದಿದ್ದೆ. ನೀವೈತ್ರಿ ಪುರಾಣ ಹೇಳಕ್ಕ, ನನ್ನ ಕಷ್ಟ ಇಷ್ಟ ಅಂತ ಹೇಳಕ್ಕಿಲ್ಲ. ಯಾವ ದೇವರು ನನ್ನ ಪಾಲಿಗೆ ಬರಲಿಲ್ಲ, ಈ ದೇವರು ನನ್ನ ಪಾಲಿಗೆ ಬಂದ. 5 ನಾಣ್ಯಗಳನ್ನು ಕೊಡ್ಲಿಕ್ಕೆ ಬಂದಾಗ 5 ನಾಣ್ಯಗಳನ್ನು ಮಾಡಿ ಎಷ್ಟು ಸಾಧ್ಯ ಅಷ್ಟು ದೇಣಿಗೆ ಕೊಡು ಅಂತ ಹೇಳಿದೆ. ಅಷ್ಟು ಸೇವನೆ ಮಾಡಿ ಹೋದ. ಪ್ರತಿ ವರ್ಷ ವ್ಯಕ್ತಿ ಬರ್ತಿದ್ದ. ಬಹುಶಃ 3 ವರ್ಷ ಅದು ತೀರ್ಕೊಂಡ. ಅದಕ್ಕೆ ಪುರಾಣವನ್ನು ಬಂದಿರತಕ್ಕಂಥ ಶಿವದಾಸ್ ಅಂತಕ್ಕಂಥ ಕವಿಗಳು ಪ್ರಪ್ರಥಮದಲ್ಲಿ ಹೇ ಸದ್ಗುರುನಾಥನೇ, ಸದ್ಗುರು ಸಿದ್ಧಾರೂಢಗುರುವೇ, ನಿನಗೆ ಜಯ ಜಯಕಾರ, ನಿನ್ನ ಆಶೀರ್ವಾದ ನನ್ನ ಮೇಲೆ ಇರಲಿ. ನಿನ್ನ ಪುರಾಣವನ್ನು ಬರಲಿಕ್ಕೆ ನಾನು ಪ್ರಾರಂಭ ಮಾಡೀನಿ. ಈ ಪುರಾಣವನ್ನು ಬರ್ತಕ್ಕಂಥ ಚೈತನ್ಯವನ್ನ ಶಕ್ತಿಯನ್ನು ನಾನು ಕೊಡು ಅಂತೇಳಿ ಆ ಸದ್ಗುರುನಾಥನ ಸಿದ್ಧಾರೂಢನ ಸ್ತೋತ್ರ ಮಾಡ್ಯಾನ. ಆ ವಾಸಿ ಪಾಲ್ಗೊಂಡಾತನಲ್ಲಿ ಸದ್ಗುರು ಸಿದ್ಧಾರೂಢನಲ್ಲಿ ಏನನ್ನು ಬೇಡಬೇಕಾಗಿತ್ತಂದ್ರೆ, ನೀನು ಕಷ್ಟವನ್ನಾದ್ರೂ ಕೊಡು, ಸುಖವನ್ನಾದ್ರೂ ಕೊಡು, ಏನಾದ್ರೂ ಕೊಡು, ನಾನು ಕಾಣೋದಂಗಿಲ್ಲ. ಆದ್ರೆ ನಿನ್ನನ್ನು ಮರೆಯುವಂತ ಮನಸ್ಸನ್ನು ನಾನು ಕೊಡುವಾರ ಅಂತೇಳಿ
ನಾವು ಬೆಳೆಸಬೇಕಾಗಿದೆ. ಇಲ್ಲಿ ನಿತ್ಯ ದಾಸೋಹ ಮಾಡುವುದನ್ನ, ಇಲ್ಲಿ ಸೇವಾ ಮಾಡುವುದನ್ನ ಮರೆಯಬಾರದು. ತೊಡಗಿ ಬೆಳಗಲಿ ಬಹರಿದೇವರ ಕರುಣೆಯಲಿ ಶರಣು ಬಂದಿರುವೆ ಹೊರದು ಪಾಲಿಸಲಿ ಶಿರವಾಗಿ ನಮಿಸುವೆ ಚರಣದಲ್ಲಿ ಶ್ರೀ ಚರಣದಲ್ಲಿ. ಸದ್ಗುರು ಸಿದ್ಧಾರೂಢರಿಗೆ 4 ತೆರನಾದ ಭಕ್ತರು ಬರ್ತಾ ಇದ್ದಾರೆ. 1ನೇ ಭಾಗದವರು ಯಾರು ಅಂತಂದ್ರೆ ಯಪ್ಪನಿಗೆ ಮಕ್ಕಳಾಗಿಲ್ಲ, ಯಪ್ಪನನ್ನು ಹೊರ ಬೆಳೆಯುವುದು, ಸಂಸಾರದ ಕಷ್ಟಗಳನ್ನು ಹೊತ್ಕೊಂಡು ಬಂದವರಿಗೆ ಸಿದ್ಧಾರೂಢ ಏನಾದ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ, ನೀವು ಶಿವನಾಮ ಸ್ಮರಣೆ ಮಾಡ್ರಿ, ನೀವು ಮಾಡ್ತಕ್ಕಂಥ ಪಾಪ ಅಂತಕ್ಕಂಥದ್ದು ಪುಣ್ಯ ಪ್ರಾಪ್ತಿಯಾಗಿ ಮತ್ತೆ ನೀವು ಪುರಾಣಕ್ಕೆ ಬಂದಿರಲ್ಲ, ನೀವೆಲ್ಲರೂ ಕೂಡ ಶಿವನಾಮ ಸ್ಮರಣೆ ಅಡಿಗಳಿಗೆ ಶಿವನಾಮ ಸ್ಮರಣೆ ಮಾಡಬೇಕು. ಹಿಂಗೆ ಶಾಸ್ತ್ರಗಳು ಪುರಾಣ ಹೇಳಕತ್ತಿದ್ರಂತ ಒಬ್ಬ ಚಿಕ್ಕ ಬರ್ಕೊಡ್ತಾನೆ, ಶಾಸ್ತ್ರಗಳೇ ನಿಮ್ಮ ಪುರಾಣ ಕೇಳಕ್ ಬಂದು ನನ್ನ ಮೊಬೈಲ್ ಕಳೆದೈತಿ, ನನ್ನ ಮೊಬೈಲ್ ಹಿಡ್ಕೊಟ್ರೆ ಚಿಕ್ಕ ಬರ್ಕೊಡ್ತಾನೆ. ಅವಾಗ ಶಾಸ್ತ್ರಗಳು ಹೇಳಿದ್ರು, ಇಂಥಾದ್ರೂ ಮೊಬೈಲ್ ಕಳೆದೈತಿ, ಅದನ್ನ ಯಾರಿಗೆ ಸಿಕ್ಕೈತಿ, ಒಂದು 10 ನಿಮಿಷ ಹೇಳಿ ತೆಗಿಸ್ತೀನಿ, ಆ ಕತ್ತಲದಾಗ ಬಂದು ನನ್ನ ಮುಂದೆ ಅಂತೇಳಿ ಶಾಸ್ತ್ರಗಳು ಹೇಳಿದ್ರು. ಅವರು ಟೈಮ್ ಹೊಡ್ಕೊಳಕಂತ ತಮ್ಮ ಮಾತು ಬಂದಿಟ್ಟು ಬಿಚ್ಚಿಟ್ಟಿದ್ರಲ್ಲಿ 10 ನಿಮಿಷ ಕರೆಂಟ್ ತೆಗಿಸಿದ್ರು. ಕತ್ತಲಾಗ ಬಂದು ಮೊಬೈಲ್ ಇಟ್ಟೋಗೋದಿಲ್ಲ, ಇಟ್ಟಿರ್ಲಿಲ್ಲ, ಕರೆಂಟ್ ಹಾಕ್ಸಿದಲ್ಲಿ ನೋಡ್ತಾರ ಆ ಕಟ್ಟದಾಗ ಯಾವನೊಬ್ಬ ಬಂದು ಶಾಸ್ತ್ರಗಳು ವಾಚ ತಗೊಂಡೋಗಿಲ್ಲ. ಅವ ಚಿಕ್ಕಿ ಬರ್ಕೊಟ್ಟ ನನ್ನ ವಾಚ ಸಿಕ್ತ, ನನ್ನ ಮೊಬೈಲ್ ಸಿಕ್ತೇನೆ ಅಂತ ಬರ್ಕೊಟ್ಟಾಗ ಶಾಸ್ತ್ರಗಳಂದ್ರು, ನಿನ್ನ ಮೊಬೈಲ್ ಹುಡುಕಕ್ಕೆ ಹೋಗಿ ನನ್ನ ವಾಚ್ ಕಳ್ಕೊಂಡಿನಿ, ನಾನೇ ಅದಕ್ಕೆ ಚಿಕ್ಕ ಬರಲಿಲ್ಲ ಅಂತ ಸಮಯಕ್ಕನುಗುಣವಾಗಿ ನಾವು ರಚಿಸಬೇಕಾಗೈತಿ. 7:30ಕ್ಕೆ ಪ್ರಾರಂಭ ಆಗಿ 9:30 ಪ್ರಾರಂಭ ಆಗಲಾಗ್ತದೆ. ಅದಕ್ಕೆ ದಯಮಾಡಿ ಆ ಸಮಯಕ್ಕೆ ಅನುಗುಣವಾಗಿ ತಾವೆಲ್ಲರೂ ಕೂಡ ನಮ್ಮ ಗವಾಯಿಗಳನ್ನು ಒಂದು ಪದ ಹಾಡಿದ್ರು ಅಂತಂದ್ರೆ ತಾವೆಲ್ಲರೂ ಕೂಡ ಬರಬೇಕು. ನೀವು ಓಡಾಗಿದ್ದವ್ರನ್ನ ಕರ್ಕೊಂಡ್ಬರ್ರಿ, ಮತ್ತೆ ಕಳ್ಕೊಂಡ್ಬಂದಿರಿ, ಜಗಳ ಕುಂದಿದ್ದೀವಿ, ಕರ್ಕೊಂಡ್ಬರ್ರಿ, ಕಳ್ಕೊಂಡ್ಬರ್ಬಾರ್ರಿ. ಅದಕ್ಕೆ ದಯಮಾಡಿ ಪುರಾಣ ಪ್ರಾರಂಭ ಆಗಿ ಬರೀ ಪುರಾಣಕ್ಕೆ ಹೋಗೋಣ. ಆ ಟಿವಿ ಕಿವಿಂಡಿ, ಯಾರು ಕಿವಿಂಡಿ, ಗದನ್ ಕಿವಿಂದಿರಿ, ಟಿವಿ ಕಿವಿಂಡಿ ಅಂದ್ರೆ ಬಂದ್ ಮಾಡಿ 15 ದಿನಗಳ ಪರ್ಯಂತರ ಯಾರು ನೀವು ಪುರಾಣವನ್ನು ಕೇಳ್ತೀರಿ, ನಿಮ್ಮ ಜೀವನದಲ್ಲಿ ಸುಖ ಶಾಂತಿಯನ್ನ ಆ ಸುದೂರ್ನಾಥ ವಿಪಾಸನ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಸಮಯ ಬಾಳವಾದ್ರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ಪುರಾಣವನ್ನು ಕೇಳತಕ್ಕಂಥ ನಿಮ್ಮೆಲ್ಲರ ಅಂತರಾತ್ಮಕ ಮತ್ತೊಮ್ಮೆ ಚಲನಾತ್ಮಗಳನ್ನು ಸಮರ್ಪಣೆ ಮಾಡಿ ಈ ಪವಿತ್ರ ಪುಸ್ತಕವನ್ನ ಆ ಗುರುಪಾಲಕ ಅರ್ಪಣೆ ಮಾಡೋಣ. ಈಗ ಮಹಾಮಂಗಳಾರತಿ. ಎಲ್ಲರೂ ಪ್ರಧಾನಾದ ಗುರುವೆ ಮಂಗಲು, ಸದ್ಗುರುವೆ ಮಂಗಲು, ಸದ್ಗುರುವೆ ಮಂಗಲು. ರವೋ ನದ್ಯೇನೆ ತಿಮೇ ಜಂತುದೇವಾಸ್ಥಾನ ಧರ್ಮಾಣಿ ಪ್ರಥಮಾನ್ಯಾಸಂ ತೇನಾಗಮೇ ಮಾನಃ ಸಚಂದ್ರ ಪೂರ್ವೇ ಸಾಧ್ಯಾಸಂತಿ ದೇವಂ ವಾಗರ್ತೋ ಸಂವೃತ್ತೋ ಆಗರ್ತೋ ಪ್ರತಿವರ್ತವು ಜಗದಪಿತರವು ಪಾರ್ವತಿ ಪರಮೇಶ್ವರ ವಂದೇ ಶಿವಸಾಂಬಜೈ ನಮಃ. सदगुरु नीलपाणीश्वर महाराज की, वासी पांडुरंगदास महाराज की, सदगुरु गणवड़िकेश्वर महाराज की, श्री बसवेश्वर महाराज की.